ಎಲ್ರಿಗೂ ನಮಸ್ತೆ. ಸೊಕ್ಕೆ ಗ್ರಾಮಸ್ಥರಿಗೆ ಈ ವಿಷಯ ಇಲ್ಲಿ ನೋಡಿ, ಇದು ಏನು ಕೆರೆಯಿಂದನ 5 ರಿಂದ 6 ಲೆಂತಲ್ಲಿ ನೀರಿದೆ. ಅಷ್ಟೇ ಲೆಂತಲ್ಲಿ ನೀರು ಬಿಟ್ಟು ಪಂಪ್ ಇದೆ, ಮೋಟ್ರ್ ಇದೆ, ಸ್ಟಾರ್ಟರ್ ಇದೆ, ಮತ್ತು ಟಿ ಸಿ ಇದೆ. ಸಾಫ್ಟ್ ವಾಟ್ರು ಅಂದರೆ ತುಂಬ ಕುಡಿಯೋಕ್ಕೆ ಯೋಗ್ಯವಾದಂಥ ನೀರು, ಮೇಲ್ಮಟ್ಟದ ನೀರು. ಆ ನೀರನ್ನು ಕನೆಕ್ಟ್ ಮಾಡೋದಕ್ಕೆ ಈ ಪೈಪ್ಲೈನ್ ಏನು 3 ಲೆಂತ್ ಇವರು ಮಣ್ಣೊಡೆದಾಗ ಹೋಗಿತ್ತು ಅಂತ ಏನು ಡ್ಯಾಮೇಜ್ ಆಯಿತು, ಅದನ್ನು ರೆಡಿ ಮಾಡಿಸ್ತಕ್ಕಂಥದ್ದು. ನಿನ್ನೆ ಹೇಳಿದ್ವು ನಿಮಗೆ, ಇದು ಈಗ ರೆಡಿ ಆಗ್ತಾ ಇದೆ. ಇದು ರೆಡಿ ಆದರೆ ನಮಗೆ 3 ಬೋರ್ಗಳು, ಒಂದು ಬಯಲ್ಗಟ್ಟೆ, ಒಂದು ಅಂಬೇಡ್ಕರ್ ಸಮುದಾಯ ಭವನ, ಒಂದು ಇದು ನಮಗೆ ಅದು 25 ಲೆಂತಲ್ಲಿ 2 ಇದ್ದಾವೆ, ಡಬಲ್ ಕೇಬಲ್ಲು ಅದು ಇದು ಅಂತೇಳಿ. ತುಂಬ ಹಾರ್ಡ್ ವಾಟರ್ನ ಬಳಸೋದ್ರಿಂದ ನಿಮ್ಮ ಮನೆಯಲ್ಲಿ ಇರೋಂಥ ಮನುಷ್ಯರಿಗೂ ಒಳ್ಳೆಯದಲ್ಲ, ಮತ್ತು ಫಿಲ್ಟ್ರು ಏನು ನೀರು ಕುಡಿತಾರೆ ಅದು ಕೂಡ ಒಳ್ಳೆಯದಾಗಲ್ಲ. ಅದರಿಂದ ಫಿಲ್ಟರ್ ಆದರೂ ಕೂಡ ಅಷ್ಟೊಂದು ಖನಿಜಾಂಶಗಳು ಇನ್ನೊಂದು ಮತ್ತೊಂದು ಜಾಸ್ತಿ ಇದ್ದಾಗ ಫಿಲ್ಟರ್ಗಳಿಗೂ ಹೊಡೆತ ಬೀಳ್ತದೆ. ಮತ್ತು ನಿಮ್ಮ ಸೋಲಾರು, ನಿಮ್ಮದು ಏನು ಮನೆಯಲ್ಲಿ ಬಳಸ್ತಕ್ಕಂಥ ವಾಷಿಂಗ್ ಮಿಷಿನ್ನು, ಇವೆಲ್ಲ ಇಕ್ವಿಪ್ಮೆಂಟ್ಗಳು ಹಾಳಾಗ್ತವೆ. ಇವೆಲ್ಲ ಹಾಳಾದಾಗ ಇದು ನನ್ನ ದುಡ್ಡು, ಅದು ಹಾಳಾಗ್ಬಿಡ್ತು ಅಂತ ನೀವು ಹೆಂಗೆ ಕಾಳಜಿ ವಹಿಸ್ತೀರೋ, ಅದೇ ರೀತಿ ಈ ಗ್ರಾಮ ಪಂಚಾಯತಿನೂ ಕೂಡ ಅಷ್ಟೇ. ಎಲ್ಲದೂ ನಿಮ್ಮದೇ, ಈ ವ್ಯವಸ್ಥೆ ನಿಮ್ಮದು, ಈ ಸೌಲಭ್ಯ ನಿಮ್ಮದು, ಇದರಲ್ಲಿ ಬರುವಂಥ ಕೋಟ್ಯಾನುಕೋಟಿ ಹಣ ನಿಮ್ಮದು, ಇಡೀ ಸರ್ಕಾರ ನಿಮ್ಮದೇ. ನೀವು ಯಾವುದೋ ಉಚಿತ ಅಂತ ಅನ್ಕೊಂತೀರ ಕೆಲವೊಂದನ್ನು, ಅದು ಯಾವುದೂ ಉಚಿತ ಇಲ್ಲ. ಇಲ್ಲಿ ಯಾವುದೂ ಉಚಿತ ಇಲ್ಲ. ನೀವು ತೆರಿಗೆ ಕಟ್ತಾ ಇದ್ದೀರಾ ಅಂದರೆ ಒಳ್ಳೆ ಆರೋಗ್ಯ ಸಿಗಬೇಕು, ಒಳ್ಳೆ ಶಿಕ್ಷಣ ಸಿಗಬೇಕು, ಎಲ್ಲದೂ ಸಿಗಬೇಕು ಅಂದರೆ ನೀವು ಒಂದಿಷ್ಟು ಜವಾಬ್ದಾರಿ ತಗೊಬೇಕು. ಆ ಜವಾಬ್ದಾರಿ ತಗೊಳಕ್ಕೋಸ್ಕರನೇ ಹಿಂಗೆಲ್ಲ ವೀಡಿಯೋ ಮಾಡ್ತಿರೋದು ಬಿಟ್ಬಿಟ್ರೆ ಇದರಿಂದ ನನಗೇನು ಸಿಗಲ್ಲ. ಸೊಕ್ಕೆ ಗ್ರಾಮಸ್ಥರಿಗೆ ಇದು ಪಾರದರ್ಶಕವಾಗಿ ಆಡಳಿತ ಇರಲಿ ಅನ್ನೋ ಕಾರಣ ನಾನು ತೋರಿಸ್ತಾ ಇದ್ದೀನಿ. ನೀವುಗಳು ಚುನಾವಣೆಗಳನ್ನ, ಇನ್ನು ಮುಂದಿನ ಚುನಾವಣೆಗಳಲ್ಲಿ ಯಾರೇ ಭಾಗವಹಿಸಿದ್ರು ಕೂಡ ಹಣ ತೆಗೆದುಕೊಳ್ಳದೆ ಅಥವಾ ಇನ್ನೇನೋ ಮಾಡದೆ, ಅಥವಾ ಅವ್ರನ್ನ ನೆಕ್ಸ್ಟ್ ಚುನಾವಣೆಯಲ್ಲಿ ಆಯ್ಕೆ ಮಾಡಿದ ಮೇಲೂ ಕೂಡ ಹೆಂಗಪ್ಪ ಕೆಲಸ ಮಾಡ್ತಿದ್ಯಾ, ಮಾಡ್ದಂಗಿದ್ರೆ 6 ತಿಂಗಳಿಗೆ ರಾಜೀನಾಮೆ ಕೊಡ್ತೀಯ ಅಂತ ಕೇಳೋಂಥ ವ್ಯವಸ್ಥೆ ಹುಟ್ಟಾಕಬೇಕು ಅನ್ನೋ ಕಾರಣ, ಆ ವ್ಯವಸ್ಥೆಗಳು ಬರಲಿ ಅನ್ನೋ ಕಾರಣಕ್ಕೆ ನಾವೊಂದಿಷ್ಟು ಜವಾಬ್ದಾರಿ ಅಂತ ಇರೋದು. ಅಷ್ಟು ಬಿಟ್ಟರೆ ನಮಗಿಲ್ಲಿ ಯಾವುದೋ ಒಂದು ಪೋಸ್ಟು, ಅಧಿಕಾರ, ಇನ್ನೊಂದು ಮತ್ತೊಂದು ಅಲ್ಲ. ದಯವಿಟ್ಟು ಎಲ್ಲರೂ ಜವಾಬ್ದಾರಿ ತಗೊಂಡ್ರೆ ಸಣ್ಣ ಸಣ್ಣ ವಿಷಯಗಳು. ಈಗ ನೋಡಿರಿ, 1.5 ವರ್ಷದಿಂದನೋ ಅಥವಾ 1 ವರ್ಷದಿಂದನೋ ಇದೇನು ಕೆಲಸ ಆಯಿತು ಅವತ್ತಿಂದನೂ ಕೂಡ ನೀವು ಹಾರ್ಡ್ ವಾಟರ್ ಕುಡಿತೀರಾ. ಯಾರಿಗಿದೆಲ್ಲ ಪ್ರಾಬ್ಲಮ್ಮು? ನಿಮಗೆ ಅಲ್ವಾ? ಸಿಂಪಲ್ಲು, ಸ್ವಲ್ಪ ಜವಾಬ್ದಾರಿ ತಗೋಣ. ಈಗ ನೋಡಿ, ಅಲ್ಲೆಲ್ಲೋ ಕೆರೆಯಲ್ಲಿ ನೀರು ಲೀಕ್ ಆಗ್ತದೆ, ನೀವು ಜವಾಬ್ದಾರಿ ತಗೊಂತೀರಾ. ಅಥವಾ ಇನ್ನೇನೋ ಆಗ್ತಾಯಿದೆ, ಸ್ವಲ್ಪ ಜವಾಬ್ದಾರಿ ತಗೊಂಡ್ರೆ, ನೋಡಪ್ಪ ಹಿಂಗಾಗಿದೆ, ಇಲ್ಲಾರೋ ವೇಸ್ಟ್ ಮಾಡ್ತಾರೆ ಅದನ್ನು ಹೇಳ್ರಿ. ಎಲ್ಲರೂ ಜವಾಬ್ದಾರಿ ತಗೊಂಡ್ರೆ ಇದು ಯಾವ ಸಿಮೆಗಿಲ್ದ ಕೆಲಸನೂ ಅಲ್ಲ, ಎಲ್ಲ ಸಿಂಪಲ್ ಇದೆ. ನನಗೆ ಬರೋದೇ ಒಂದು 100 ಮನೆ ಮೇಂಟೆನೆನ್ಸಿಗೆ, ಇನ್ನು ಉಳಿದ 2-3 ಸದಸ್ಯರುಗಳಿಗೆ 100 ಮನೆ ಅಂದರೆ, ಶಾಲೆ ಅಂದರೆ ಹಿಂಗೆಲ್ಲ ಹಂಚಾಕೊಂಡು ಕೆಲಸ ಮಾಡಿದ್ರೆ, ನೀನು ವಿದ್ಯುತ್ ಮಾಡಪ್ಪ, ನೀನು ಚರಂಡಿದು ಮಾಡಪ್ಪ, ಅದ್ಭುತ ಗ್ರಾಮಗಳನ್ನು ಮಾಡ್ಬೋದು, ಮಾದರಿ ಗ್ರಾಮಗಳು ಮಾಡ್ಬೋದು, ಒಳಚರಂಡಿ ವ್ಯವಸ್ಥೆಗಳು ಎಲ್ಲದೂ ಮಾಡ್ಬೋದು. ಆದರೆ ನೀವು ಜವಾಬ್ದಾರಿ ತಗೊಂಡಾಗ, ನೀವು ಯಾವಾಗ ಜವಾಬ್ದಾರಿ ತಗೊಂತೀರೋ ಅವಾಗ ಆಗುತ್ತೆ. ಇದೇ ಗ್ರಾಮ ಪಂಚಾಯತಿಗೆ ಇಷ್ಟು ಅಂದರೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಎಷ್ಟೆಷ್ಟು ಅನುದಾನ ಬರ್ತದವೆ, MLA ಎಷ್ಟು ಫಂಡ್ ಬರ್ತಾ ಇದೆ, ಅದೆಲ್ಲ ಯಾರ್ದು